ಸಮಾಜ ಸೇವಕರು, ಸ್ನೇಹಜೀವಿ, ಮಾಜಿ ಬಿಬಿಎಂಪಿ ಸದಸ್ಯರು, ಬಿಜೆಪಿ ರಾಜ್ಯ ಒಬಿಸಿ ಖಜಾಂಚಿಗಳಾದ ಎಚ್ ಬಸವರಾಜ್ರವರಿಗೆ ಜನ್ಮದಿನದ ಸಂಭ್ರಮಾಚರಣೆ. ಸ್ನೇಹಿತರು, ಅಭಿಮಾನಿಗಳು, ಕಾರ್ಯಕರ್ತರು ಆಗಮಿಸಿ ಬಸವರಾಜ್ರವರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಸ್ನೇಹಿತರು ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಎಚ್ ಬಸವರಾಜ್ ಅವರ ಜನ್ಮದಿನಕ್ಕೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದಂಥ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ. ಹೊರನಾಡು ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಬನಶಂಕರಮ್ಮನ ಆಶೀರ್ವಾದ ಬಸವರಾಜ್ ಅವ್ರ ಮೇಲೆ ಇರಲಿ. ಇನ್ನು 100 ಕಾಲ ಬಾಳಲಿ. ಮುಂದೆ ನಡೆಯೋ BBMP ಚುನಾವಣೆಯಲ್ಲಿ ಮೊದಲನೇ ಅವಧಿಯ 2.5 ವರ್ಷಗಳ ಮೊದಲನೇ ಮಹಾಪೌರರಾಗಿ ಅವರು ಅಧಿಕಾರವನ್ನು ಸ್ವೀಕರಿಸುವಂಥ ಆಶೀರ್ವಾದ ತಾಯಿ ಅನ್ನಪೂರ್ಣೇಶ್ವರಿ ಮತ್ತು ಬನಶಂಕರಮ್ಮ ಕೊಡಲಿ ಅಂತ ಹೇಳಿ ಆ ಎಲ್ಲ ಅರ್ಹತೆಗಳು ಅವ್ರಿಗಿದೆ. ಅಂಥದ್ದೇ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಲಿ, ತಾಯಿ ಆಶೀರ್ವಾದ ಅವ್ರಿಗಿರಲಿ ಅಂತ ಹೇಳಿ ಮತ್ತೊಮ್ಮೆ ಹೊಸದಾಗಿ ನಡೆಯುವಂಥ BBMPಯ 2.5 ವರ್ಷಗಳ ಅವಧಿಯ ಮೊದಲ ಮಹಾಪೌರರಾಗಿ ಅವರು ಆಯ್ಕೆಯಾಗೋದ್ರಲ್ಲಿ ಸಂದೇಹ ಇಲ್ಲ. ಅದಕ್ಕೆಲ್ಲ ರೀತಿಯ ಸಹಕಾರ ನಮ್ಮಿಂದನೂ ಇರುತ್ತೆ. ತಾಯಿಯಲ್ಲಿ ಕೂಡ ನಾನು ಎಲ್ಲ ರೀತಿಯ ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯ ಅಂತ ಎಚ್ ಬಸವರಾಜ್ ಅವರ ಇವತ್ತು ಹುಟ್ಟುಹಬ್ಬ ಪ್ರಯುಕ್ತ ಆ ವಿಶ್ವ ನಾವೆಲ್ಲ ಬಂದಿದ್ದೀವಿ. ಇಡೀ ಸಮಾಜದಲ್ಲಿ ಅನೇಕ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಬನಶಂಕರಿ ದೇವಸ್ಥಾನದ ಅಧ್ಯಕ್ಷರಾಗಿ ಕೂಡ ಇಡೀ ದೇವಸ್ಥಾನ ಕೂಡ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಅಲ್ಲದೆ ಇಡೀ ಬೆಂಗಳೂರು ಮಹಾನಗರದಲ್ಲಿ ಅನೇಕ ಒಂದು ಅಧಿಕಾರವನ್ನ ತಗೊಂಡು ಸ್ಲಂ ಮೋರ್ಚಾ ಅಧ್ಯಕ್ಷರಾಗಿದ್ರು, OBC ಮೋರ್ಚಾ ಅಧ್ಯಕ್ಷರಾಗಿದ್ರು, ಎಲ್ಲ ಪದಾಧಿಕಾರಿಗಳ ಜವಾಬ್ದಾರಿಗಳು ತಗೊಂಡು ಸಂಘಟನೆ ಕೂಡ ಕೆಲಸ ಮಾಡುವಂತ ಒಬ್ಬ ಒಳ್ಳೆ ಮನುಷ್ಯ ಬಸವರಾಜ್ ಅವರು. ಅವ್ರಿಗೆ ಭಗವಂತ ಆಯುಸ್ಸು, ಆರೋಗ್ಯ, ಐಶ್ವರ್ಯಗಳನ್ನ ಕೊಡ್ಲಿ, ಅಧಿಕಾರವನ್ನು ಮುಂದೆ ಕೊಡ್ಲಿ, ಮುಂದೆ ಅದರಲ್ಲಿ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ನಾನು ಬೆಂಗಳೂರು ಜಿಲ್ಲೆಯ ಪರವಾಗಿ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದ. BBMP ಚುನಾವಣೆ ಯಾರಿಗೂ ಇಷ್ಟ ಇಲ್ಲ. ಇವತ್ತು ನಾನು ಸುಳ್ಳು ಹೇಳಬಾರ್ದು. ನಾನು ಹುಟ್ಟಿದ ದಿವಸದಲ್ಲೇ ಸುಳ್ಳು ಹೇಳಿದ್ರೆ ಒಂದು ಓಲೈಕೆ ಮಾಡಿಕೊಂಡ್ರೆ ಅದು ನನ್ನ ಆತ್ಮಕ್ಕೆ ನಾನೆಲ್ಲೋ ಒಂದು ಕಡೆ ಪ್ರಶ್ನೆ ಹಾಕ್ಕೊಂಡಂಗೆ ಆಗ್ತದೆ. ಚುನಾವಣೆ ಮಾಡಬೇಕು ಅಂತ ಈ ರಾಜ್ಯದ ಮುಖ್ಯಮಂತ್ರಿಗೂ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಇಲ್ಲ, ನಮ್ಮ ವಿರೋಧ ಪಕ್ಷದಲ್ಲಿ ಹೋರಾಟ ಮಾಡಿದ್ರೆ ಬೆಲೆ ಕೊಡುವಂಥ ದಿನವೂ ಇಲ್ಲ. ಇವತ್ತು 3 ಪಕ್ಷದಕ್ಕೂ ಸಹಿತ ಬೆಲೆ ಸಿಕ್ಕಿಲ್ಲ. 3 ಪಕ್ಷದಲ್ಲೂ ಸಹಿತ ಕೆಲವರಿಗೆ ಈ ಚುನಾವಣೆ ಬೇಕಾಗಿಲ್ಲ, ಕೆಲವ್ರಿಗೆ ಬೇಕು. ಆದರೆ ಅನಿವಾರ್ಯ. ಉಚ್ಚ ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯ ಚಿಮಾರಿ ಹಾಕಿದ್ರೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಗೌರವಾನ್ವಿತ ನ್ಯಾಯಾಲಯ, ರಾಜ್ಯ ಉಚ್ಚ ನ್ಯಾಯಾಲಯ ಚಿಮಾರಿ ಹಾಕಿದೆ, ಚುನಾವಣೆ ಮಾಡಿ ಅಂತ ಹೇಳಿದೆ. 3 ಬಿಟ್ಟವರು 3 ದೊಡ್ಡವರು ಅನ್ನಂಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಗೊಳಕ್ ದರ್ಬಾರ್ ನಡೀತಾ ಇದೆ. ಇದು ಭಾಳ ವರ್ಷ ನಡೆಯಲ್ಲ. ಆದರೂ ಚಿಂತೆ ಇಲ್ಲ, ಯಾರು ಗುಂದೋದು ಬೇಡ. ಅಧಿಕಾರಿಗಳಿಗೆ ಚಾಟಿ ಬೀಸುವಂಥ ಕೆಲಸ ಸಮಾಜಮುಖಿಯಾಗಿ ಬೆಂಗಳೂರಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮಾಜಿ ಕಾರ್ಪೊರೇಟರ್ಗಳಿರ್ಬೋದು, ಪಕ್ಷದ ಅನೇಕ ಮುಖಂಡರಿರ್ಬೋದು, ಅದನ್ನೇ ಧೈರ್ಯವಾಗಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಸಾರ್ವಜನಿಕರ ಮಧ್ಯದಲ್ಲಿ ಕೆಲಸ ಮಾಡಬೇಕು ಅಂತ ವಿಶ್ವಾಸವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಿನಾಂಕ ಯಾವಾಗ ಗೊತ್ತಾಗ್ತದೆ ಅಂದರೆ, ನಾವು ಸರ್ಕಾರಿ ನೌಕರರಾಗಿ ಸೇರಬೇಕಾದಾಗಲೋ ಅಥವಾ ರಾಜಕಾರಣಿಗಳಾಗಿ ಗ್ರಾಮ ಪಂಚಾಯಿತಿಗೆ ನಾಮಿನೇಷನ್ನಿಂದ ಹಿಡಿದು ಲೋಕಸಭೆವರೆಗೂ ನಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪೂರ್ಣ ಮಾಹಿತಿಯನ್ನು ಕೊಡಬೇಕು. ಎಲ್ಲಿ ಹುಟ್ಟಿದ್ವಿ, ಎಷ್ಟನೇ ವರ್ಷ, ಎಷ್ಟೆಷ್ಟು ಆಸ್ತಿ ಇದೆ, ಎಷ್ಟೆಷ್ಟು ಅಂತಸ್ತಿದೆ ಎಲ್ಲ ಕೊಡುವಂಥ ಆ ಸಂದರ್ಭ ಇವತ್ತು ಎಲ್ರಿಗೂ ಹುಟ್ಟಿದ ಹಬ್ಬ ಅನ್ನೋದೊಂದು ಮಾದರಿ ಆಗಿಬಿಟ್ಟಿದೆ. ಆ ಮಾದರಿಲೂ ನಾನು ಒಬ್ಬ ಸೇರಿಕೊಂಡಿದ್ದೀನಿ. ಇಂಥ ಒಂದು ಸುಸಂದರ್ಭದಲ್ಲಿ ನಾನು ಬೆಳಿಗ್ಗೆ ತಾಯಿ ಬನಶಂಕರಮ್ಮನಲ್ಲಿ, ಭಗವಂತನಲ್ಲಿ
ಪ್ರಾರ್ಥನೆ ಮಾಡಿರೋದಿಷ್ಟೇ, ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ, ರಾಜ್ಯಕ್ಕೆ ನಗರಕ್ಕೆ ಸುಖ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ನಗರಕ್ಕೆ ಒಳ್ಳೆ ಮಳೆ ಆದ್ರೇ ನಾವು ಬೆಂಗಳೂರಲ್ಲಿ ನೆಮ್ಮದಿಯಾಗಿ ಬದುಕೋಕ್ಕಾಗೋದು. ರೈತಾಪಿ ವರ್ಗದ ಮಕ ಹಸನಾಗಿದ್ದರೆ ನಾವು ಜೀವನ ಮಾಡೋದಕ್ಕೆ ಸಾಧ್ಯ. ಆಮೇಲೆ ಶಾಂತಿ, ಏಕೆಂದರೆ ಈ ವರ್ಷ ಉಗಾದಿ ಹಬ್ಬ ಮತ್ತು ರಂಜಾನ್ ಎರಡು ಒಟ್ಟಿಗೆ ಬಂದಿದೆ. ರಂಜಾನ್ ಮತ್ತು ಉಗಾದಿ ಹಬ್ಬದ ಮಧ್ಯದಲ್ಲಿ ಎಲ್ಲರೂ ಸುಖ ಶಾಂತಿಯಾಗಿರಬೇಕು, ಅದನ್ನು ಕರುಣಿಸು ತಾಯಿ ಭಗವಂತ ಅಂತ ಪ್ರಾರ್ಥನೆಯನ್ನು ಮಾಡಿದ್ದೀನಿ.